ಹಾಸನ ಬಡಾವಣೆ ಠಾಣೆಯಲ್ಲಿ ಸದ್ಯಕ್ಕೆ ಯಶ್ ತಾಯಿ ಇದ್ದಾರೆ. ಪುಷ್ಪಾ ಅವರು ವಿದ್ಯಾನಗರ ಸೈಟ್ ಕಾಂಪೌಂಡ್ ತೆರವೇನಾಗಿತ್ತು ಮೊನ್ನೆ. ಜೆಸಿಬಿಯಿಂದ ಮಾಲೀಕರು ಬಂದು ಕಾಂಪೌಂಡ್ ಅನ್ನು ತೆರವುಗೊಳಿಸಿದ್ರು. ಇದಕ್ಕೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಯಶ್ ತಾಯಿ ಪುಷ್ಪಾ ಅವರ ಕಡೆಯಿಂದ. ಸದ್ಯಕ್ಕೆ ಅವರು ವಿದ್ಯಾನಗರ ಸ್ಟೇಷನ್ ನಲ್ಲಿದ್ದಾರೆ, ಹಾಸನ ಬಡಾವಣೆ ಠಾಣೆಯಲ್ಲಿದ್ದಾರೆ. ನನ್ನ ಅನುಮತಿ ಇಲ್ಲದೆ ಅದೇಗೆ ಕಾಂಪೌಂಡ್ ಕೆಡವಿದ್ರು ಅಂತ ಪೊಲೀಸರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಪುಷ್ಪಾ ಅವರು. ಪೊಲೀಸರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಶ್ ತಾಯಿ ಪುಷ್ಪಾ. ಯಾಕೆ ಹೀಗಾಯಿತು, ನನ್ನ ಅನುಮತಿ ಇಲ್ಲದೆ ಹೇಗೆ ಮಾಡಿದ್ರಿ ಅಂತ ವಕೀಲರು ಮತ್ತು ತಮ್ಮ ಸಂಬಂಧಿ ಜೊತೆಗೆ ಪುಷ್ಪಾ ಅವರು ಸ್ಟೇಷನ್ಗೆ ಬಂದಿದ್ದಾರೆ. ಯಶ್ ತಾಯಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇನ್ಸ್ಪೆಕ್ಟರ್ ಸಮಾಧಾನ ಮಾಡ್ತಾ ಇದ್ದಾರೆ, ಅವರನ್ನ ಏನಾಯ್ತು ಅಂತ ತಿಳಿಸ್ತಾ ಇದ್ದಾರೆ. ಮೈಸೂರಿನ ಲಕ್ಷ್ಮಮ್ಮ ಅನ್ನೋರ ಸೈಟ್ ಒತ್ತುವರಿ ಆರೋಪ ಇತ್ತು, ಇವರು ಒತ್ತುವರಿ ಮಾಡಿದ್ರು ಅಂತ ಕೋರ್ಟ್ ಆದೇಶವನ್ನ ತೆಗೆದುಕೊಂಡು ದೇವರಾಜ್ ಅನ್ನುವಂಥ ವ್ಯಕ್ತಿಯಿಂದ ಅದನ್ನು ತೆರವುಗೊಳಿಸಲಾಗಿತ್ತು. ಏಕಾಏಕಿ ಬಂದು ಜೆಸಿಬಿ ಕಡೆಯಿಂದ ಲಕ್ಷ್ಮಮ್ಮ ಅವರ ಜಿಪಿಎ ಹೋಲ್ಡರ್ ಆಗಿರುವಂತಹ ದೇವರಾಜ್ ಅವರ ಸಂಬಂಧಿ, ಇವರು ಕೂಡ ಜಿಪಿಎ ಹೋಲ್ಡರ್. ಜನವರಿ 4ರಂದು ನಡೆದಿದ್ದಂತಹ ಕಾಂಪೌಂಡ್ ತೆರವು ಕಾರ್ಯಾಚರಣೆಯ ದೃಶ್ಯ ಒಂದ್ ಕಡೆ ಇದೆ. ಇದು ನಮಗೆ ಸೇರಿದ್ದು, ನನ್ನ ಹತ್ರ ಡಾಕ್ಯುಮೆಂಟ್ಸ್ಗಳಿದಾವೆ ಅಂತ ಯಶ್ ತಾಯಿ ಪುಷ್ಪಾ ಅವರು ನ್ಯೂಸ್ 18 ಜೊತೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಹೇಳಿದ್ರು. ಬೇಕಂತಲೇ ಮಾಡ್ತಾ ಇರೋದು ಅಯ್ಯಪ್ಪ ಅಂತ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದರೆ ಕೋರ್ಟ್ಗೆ ಹೋಗಿದ್ದಂತಹ ದೇವರಾಜ್ ಅನ್ನುವಂಥ ವ್ಯಕ್ತಿ ಲೀಗಲ್ ಆಗಿನೇ ನಾವು ಇದನ್ನ ತೆರವು ಮಾಡಿದ್ದು, ಕೂತ್ಕೊಂಡು ಮಾತಾಡೋದಕ್ಕೂ ಕೂಡ ನಾವು ಪ್ರಯತ್ನ ಪಟ್ವಿ, ಬಟ್ ಅವರು ಯಾವುದಕ್ಕೂ ಆಸ್ಪದ ಕೊಡಲಿಲ್ಲ, ನಮ್ಮ ಮನವಿಗೆ ಅವರು ಸ್ಪಂದಿಸಲೇ ಇಲ್ಲ. ಹಾಗಾಗಿ ನಾವು ಕೋರ್ಟಿಗೆ ಹೋದ್ವಿ, ಕೋರ್ಟ್ನ ಆದೇಶದಂತೆ ಈ ಕಾಂಪೌಂಡನ್ನು ತೆರವುಗೊಳಿಸಿದ್ವಿ, ಇದು ನಮ್ಮ ಜಾಗ, ನಮ್ಮ ಹತ್ರನೂ ಡಾಕ್ಯುಮೆಂಟ್ಸ್ ಇದಾವೆ ಅಂತ ಮತ್ತೊಂದು ಕಡೆಯವರ ವಾದ ಆಗಿದೆ. ಈಗ ಸ್ಟೇಷನ್ನಲ್ಲಿ ವಾಗ್ವಾದಗಳು ನಡೀತಾ ಇದೆ. ಹಾಸನದ ಬಡಾವಣೆ ಠಾಣೆಯಲ್ಲಿ ಯಶ್ ತಾಯಿ ಅಬ್ಬರಿಸ್ತಾ ಇದ್ದಾರೆ. ಪೊಲೀಸರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ಗೆ. ಕಾಂಪೌಂಡ್ ತೆರವು ಮಾಡಿದ್ದ ದೇವರಾಜ್ ಕೂಡ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಅವರು ಕೂಡ ಇದ್ದಾರೆ ಸ್ಟೇಷನ್ನಲ್ಲಿ. ಯಶ್ ತಾಯಿ ಪುಷ್ಪಾ ನೀಡಿದ ದೂರಿನ ಮೇರೆಗೆ ಅವರನ್ನು ಕೂಡ ಪೊಲೀಸರು ಕರೆಸಿದ್ದಾರೆ, ಬುಲಾವ್ ನೀಡಿದ್ರು. ಅವರು ಬಂದಿದ್ದಾರೆ. ಈಗ ಕೆಡವಿದ್ದಂಥ ವ್ಯಕ್ತಿ ದೇವರಾಜರನ್ನ ಠಾಣೆಗೆ ಕರೆಸಿದ್ದಾರೆ ಬಡಾವಣೆ ಪೊಲೀಸರು. ಎರಡೂ ಕಡೆಯವರಿದ್ದಾರೆ. ಇಬ್ಬರನ್ನೂ ವಿಚಾರಣೆ ನಡೆಸ್ತಾ ಇರೋ ಬಡಾವಣೆ ಪೊಲೀಸರು. ದೇವರಾಜ್ ವಿರುದ್ಧ ಅತಿಕ್ರಮ ಪ್ರವೇಶ, ಕೊಲೆ ಬೆದರಿಕೆ, ಕಳ್ಳತನ ಕೇಸ್ ಹಾಕಿದ್ದಾರೆ ಪುಷ್ಪಾ. ನಾನಿದನ್ನು ಇಲ್ಲಿಗೆ ಬಿಡೋದಿಲ್ಲ, ನಾನು ಕಾನೂನು ಹೋರಾಟ ಮಾಡ್ತೀನಿ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದ್ದಾವೆ ಅಂತ ಈ ಕಾಂಪೌಂಡ್ ತೆರವಾದಂತಹ ದಿನಾನೇ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪುಷ್ಪಾ. ಇವರು ಕೊಟ್ಟಂತ ದೂರಿನ ಮೇರೆಗೆ ಅತಿಕ್ರಮ ಪ್ರವೇಶ ಮತ್ತೆ ಕೊಲೆ ಬೆದರಿಕೆ, ಕಳ್ಳತನ ಇಂಥ ಕೇಸ್ಗಳನ್ನು ಹಾಕಿದ್ದಾರೆ ಅವ್ರ ಮೇಲೆ. FIR ಆಗಿದೆ. ಸೊ ಇದರ ಬೆನ್ನಲ್ಲೇ ದೇವರಾಜ್ ಅನ್ನುವಂಥ ವ್ಯಕ್ತಿಯನ್ನ ಸ್ಟೇಷನ್ಗೆ ಕರೆಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಅವರನ್ನು ಕೂಡ ಎದುರು ಬದುರು ಕೂರಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಸ್ಟೇಷನ್ನಲ್ಲಿ ಪುಷ್ಪಾ ಅವರು ಇನ್ಸ್ಪೆಕ್ಟರ್ಗಳಿಗೆ, ಪೊಲೀಸರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣಮೂರ್ತಿ, ಪುಷ್ಪಾ ಅವರು ನನ್ನ ಅನುಮತಿ ಇಲ್ಲದೇನೆ ನನ್ನ ಜಾಗದಲ್ಲಿರುವಂತಹ ಕಾಂಪೌಂಡ್ ಅನ್ನ ಹೆಂಗ್ ತೆರವು ಮಾಡಿದ್ರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಬಟ್ ಕಾಂಪೌಂಡ್ ಅತಿಕ್ರಮ ಮಾಡಿದ್ರೆ ಅದಕ್ಕೆ ಇವರ ಅನುಮತಿ ಏನು ಬೇಕಾಗಿಲ್ಲ, ಅದಕ್ಕೆ ಕೋರ್ಟ್ ಅನುಮತಿ ಇದ್ರೆ ಸಾಕು ಅನ್ನುವಂಥ ವಿಚಾರ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಬಟ್ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದಾವೆ ಅಂತ ಅವ್ರು ಅವತ್ತೇ ಹೇಳಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಬಟ್ ಈಗ ಸ್ಟೇಷನ್ವರೆಗೂ ಬಂದಿದೆ. ಏನಂತ FIR ಆಗಿದೆ, ಏನು ಸಂಧಾನ ಆಗುತ್ತಂತ ಅನ್ಸತ್ತಾ ಅಥವಾ ಮುಂದುವರಿಯುತ್ತಾ? ಅರುಣ್, ಇಲ್ಲ, ಈ ವಿಚಾರ ಸದ್ಯಕ್ಕೆ ತನಗಾಗೋ ರೀತಿಯಲ್ಲಿ ಕಾಣಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಪುಷ್ಪಾ ಅವರು ಹಾಸನದ ಬಡಾವಣೆ ಪೊಲೀಸ್ ಸ್ಟೇಷನ್ಗೆ ಏನ್ ಬಂದು ದೂರನ್ನ ಕೂಡ ಸಲ್ಲಿಸಿದ್ದಾರೆ. ಈ ವಿಚಾರದಲ್ಲಿ ಏನು ಸೈಟ್ ವಿಚಾರದಲ್ಲಿ ಏನ್ ದೇವರಾಜ್ ಅವರು ನನಗೆ GPA ಹೋಲ್ಡರ್ ಆಗಿದ್ದೀನಿ, ಇದ್ರಲ್ಲಿ ನನಗೆ ಹಕ್ಕಿದೆ, ನ್ಯಾಯಾಲಯದ ಆದೇಶದ ರೀತಿಯಲ್ಲಿ ನಾನು ಕಾಂಪೌಂಡ್ ಅನ್ನು ತೆರವುಗೊಳಿಸಿದೆ ಎಂಬಂತ ವಿಚಾರವನ್ನ ಏನ್ ತಿಳಿಸಿದ್ರು. ಇದಕ್ಕೆ ವಿರುದ್ಧವಾಗಿ ಇವತ್ತು ಯಶ್ ತಾಯಿ ಪುಷ್ಪರವರು ಪೊಲೀಸ್ ಠಾಣೆಯಲ್ಲಿ ಅಬ್ಬರಿಸಿದ್ರು. ಯಾಕಂತ ಹೇಳಿದ್ರೆ ನನ್ನ ಬಳಿ ಬೇಕಾದಂತ ಎಲ್ಲಾ ದಾಖಲಾತಿಗಳನ್ನ ನಾನು ಒದಗಿಸಿದ್ದೀನಿ, ನ್ಯಾಯಾಲಯದಲ್ಲೂ ಕೂಡ ಈ ಪ್ರಕರಣ ಬಾಕಿ ಇದೆ, ನನ್ನ ಪರವಾಗಿ ವಕೀಲರು ಕೂಡ ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಂದು ಕಾಂಪೌಂಡ್ ಅನ್ನ ಈಗ ತೆರವುಗೊಳಿಸಲಾಗಿದೆ. ಪುಷ್ಪರವರು ಕೂಡ ಹೊರ ಹಾಕಿದ್ದಾರೆ. ನ್ಯಾಯಾಲಯದ ಆದೇಶ ಏನಾದ್ರು ಇದ್ದಿದ್ದೆ ನ್ಯಾಯಾಲಯದ ಮುಂದೆ ಅರ್ಜಿಯನ್ನ ಹಾಕ್ಬೇಕಾಗಿತ್ತು. ಆದ್ರೆ JCB ಮೂಲಕವಾಗಿ ಬಂದು ಮತ್ತೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಕೃಷ್ಣಮೂರ್ತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸದ್ಯಕ್ಕೆ ಸ್ಟೇಷನ್ ಅಲ್ಲಿದ್ದಾರೆ ಯಶ್ ತಾಯಿ ಪುಷ್ಪಾ ಅವರು. ಮತ್ತೊಂದು ಕಡೆ ಮೊನ್ನೆ ಕಾಂಪೌಂಡ್ ತೆರವುಗೊಳಿಸಿದಂತಹ ಈ ಜಾಗದ GPA ಹೋಲ್ಡರ್ ಆಗಿರುವಂಥ ದೇವರಾಜ್ ಅನ್ನುವಂಥ ವ್ಯಕ್ತಿ, ಆತನ ಮೇಲೆ ದೂರನ್ನು ಏನು ಕೊಟ್ಟಿದ್ರು ಸ್ಟೇಷನ್ನಲ್ಲಿ, ಅದಕ್ಕೆ ಆ ದೂರಿನ ಮೇರೆಗೆ ಅವರನ್ನು ಕೂಡ ಸ್ಟೇಷನ್ಗೆ ಈಗ ಕರೆಸಲಾಗಿದೆ.
ಎರಡೂ ಕಡೆಯವರನ್ನ ಕೂರಿಸಿ ಮಾತನಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್. ಬಟ್ ಯಶ ತಾಯಿ ಪುಷ್ಪಾ ಅವರು ಪೊಲೀಸರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕೆ ಹಿಂಗಾಯ್ತು, ನನ್ನ ಅನುಮತಿ ಇಲ್ಲದೇನೆ ಹೆಂಗ್ ಕಾಂಪೌಂಡ್ ತೆರವುಗೊಳಿಸಿದ್ರು, ನನ್ನ ಜಾಗದಲ್ಲಿ ಹಾಕಿದ್ದಂಥ ಕಾಂಪೌಂಡ್ ಅದು ಅನ್ನುವಂಥ ಪ್ರಶ್ನೆಗಳನ್ನ ಪೊಲೀಸ್ ಅಧಿಕಾರಿಗಳಿಗೆ ಕೇಳ್ತಾ ಇದ್ದಾರೆ. ಸೊ ಸಮಾಧಾನ ಪಡಿಸುವಂಥ ಕೆಲಸ ಇನ್ಸ್ಪೆಕ್ಟರ್ ಕಡೆಯಿಂದ ಆಗ್ತಾ ಇದೆ. ಬಟ್ ವಕೀಲರ ಸಮೇತವಾಗಿ ತಮ್ಮ ಸಂಬಂಧಿಯರ ಜೊತೆಗೆ ಪುಷ್ಪಾ ಅವರು ಬಂದಿರೋದು ಸ್ಟೇಷನಲ್ಲಿ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಒಳಗಡೆ ಸ್ಟೇಷನಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಮತ್ತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣಮೂರ್ತಿ, ನೀವು ವಿವರಿಸ್ತಾ ಇದ್ರಿ ಏನಾಗ್ತಾ ಇದೆ ಅಂತ. ಸದ್ಯಕ್ಕೇನು ಈ ಸ್ಟೇಷನ್ನಲ್ಲಿ ಪುಷ್ಪಾ ಅವರ ಅಬ್ಬರ ನಿಂತ್ಕೊಂಡಿದೆಯಾ? ಅಟ್ಲೀಸ್ಟ್ ಸಮಾಧಾನವಾಗಿದ್ದಾರಾ ಹೇಗೆ? ಅರುಣ್, ಈಗ ಸ್ಟೇಷನ್ ಇಂದ ಹೊರಗಡೆ ಬಂದಿದೆ ಪುಷ್ಪಾ ಅವರು ಮಾಧ್ಯಮಕ್ಕೂ ಕೂಡ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನನ್ನ ಬಳಿ ನನ್ನ ಮನೆಯ ಪಕ್ಕದಲ್ಲಿರ್ತಕ್ಕಂತಹ ಜಾಗಕ್ಕೆ ಏನೆಲ್ಲ ದಾಖಲಾತಿಗಳನ್ನು ಒದಗಿಸಬೇಕು ಎಲ್ಲ ದಾಖಲಾತಿಗಳನ್ನ ನಾನು ಇಟ್ಕೊಂಡಿದ್ದೇನೆ. ಮತ್ತು ನಮ್ಮ ವಕೀಲರು ಕೂಡ ಈಗಾಗಲೇ ನ್ಯಾಯಾಲಯದಲ್ಲಿ ದೂರನ್ನ ಸಲ್ಲಿಸಿದ್ದಾರೆ. ಅವರು ಕೂಡ ಪ್ರಕರಣವನ್ನ ಮುಂದುವರಿಸಿದ್ದಾರೆ. ಆದ್ರೆ ಇದ್ರ ನಡುವೆನೆ ಯಾವುದೋ ನ್ಯಾಯಾಲಯದ ಆದೇಶ ಇದೆ ಎಂಬ ಕಾರಣಕ್ಕೋಸ್ಕರವಾಗಿ ನಾವು ಹಾಕಿದ ಕಾಂಪೌಂಡ್ ಅನ್ನ ಮತ್ತು ಅಲ್ಲಿರ್ತಕ್ಕಂಥ ಒಂದು ಮನೆಯನ್ನ ಏನ್ ಕಟ್ಟಿದ್ವಿ ಅದನ್ನ ಕೂಡ ಧ್ವಂಸ ಮಾಡಿ ಹೋಗಿದ್ದಾರೆ. ಇದು ಅತಿಕ್ರಮ ಪ್ರವೇಶ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಬೆಲೆ ಬಾಳುವ ವಸ್ತುವನ್ನು ಕೂಡ ಗ್ರಾನೈಟ್ ಆಗಿರ್ಬೋದು, ಇನ್ನಿತರ ಒಂದು ಮನೆಗೆ ಬೇಕಾಗಿರ್ತಕ್ಕಂಥ ದಿನಬಳಕೆ ವಸ್ತುಗಳನ್ನು ಕೂಡ ಅಲ್ಲಿ ಇಟ್ಟಿದ್ವಿ. ಅವೆಲ್ಲವನ್ನು ಕೂಡ ಬಂದು ಏಕಾಏಕಿ ಧ್ವಂಸ ಮಾಡಿ ಹೋಗಿದ್ದಾರೆ. ಇದು ಅತಿಕ್ರಮ ಪ್ರವೇಶ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ಹಾಸನ ಬಡಾವಣಾ ಠಾಣೆಗೆ ಬಂದು ನಾನು ದೂರನ್ನು ಕೂಡ ಸಲ್ಲಿಸಿದ್ದೀನಿ. ಅತಿಕ್ರಮ ಪ್ರವೇಶಕ್ಕೆ ಒಂದು ಮತ್ತು ಕಳ್ಳತನ ಆರೋಪದ ಮೇಲೆ ಆ ಸೆಕ್ಷನ್ ಗಳನ್ನ ಹಾಕ್ಲಿಕ್ಕೆ ಪೊಲೀಸರಿಗೆ ಕೂಡ ಮನವಿ ಮಾಡಿದ್ದೀನಿ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗಾಗಲೇ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ ಎಂಬಂತ ವಿಚಾರವನ್ನು ನಾನು ಕೂಡ ತಿಳಿಸಿದ್ದಾರೆ. ಈ ವಿಚಾರವಾಗಿ ಏನು ಪಕ್ಕದಲ್ಲಿ ಇರ್ತಕ್ಕಂಥ ಜಾಗವನ್ನ ನಾನು ಖರೀದಿ ಮಾಡಿದ್ದೀನಿ. ಸುಮಾರು 6 ವರ್ಷದ ಹಿಂದೆ ಜಾಗವನ್ನು ನಾನು ಖರೀದಿ ಮಾಡಿದ್ದೆ. ಮೈಸೂರು ಮೂಲದವರು ನನಗೆ ಜಾಗವನ್ನ ಏನು ಈಗ ಆರೋಪವನ್ನು ಏನ್ ಮಾಡ್ತಿದ್ದಾರೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಪಕ್ಕದಲ್ಲಿ ನನ್ನ ಮನೆ ಪಕ್ಕದಲ್ಲಿದ್ದಂತಹ ಜಾಗದ ಮಾಲೀಕರಿಂದ ನಾನು ಖರೀದಿ ಮಾಡಿದ್ದೀನಿ. ಅವರು ಈಗ ಹೊರ ದೇಶದಲ್ಲಿದ್ದಾರೆ. ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಈ ಒಂದು ಸೈಟ್ ಅನ್ನ ಬಿಟ್ಕೊಂಡಿದ್ರು. ಆ ಸೈಟ್ ಅನ್ನ ನನಗೆ ತೆಗೆದುಕೊಳ್ಳಿಕ್ಕೆ ಮನವಿಯನ್ನೇ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ನಾನು ಅವರಿಗೆ ಹಣವನ್ನ ಪಾವತಿ ಮಾಡಿ ನಾನು ಈ ಸೈಟ್ ಅನ್ನ ಖರೀದಿ ಮಾಡಿದ್ದೀನಿ. ಈ ಸೈಟಿಗೆ ಸಂಬಂಧಪಟ್ಟಿದ್ದಂತಹ ಎಲ್ಲ ದಾಖಲಾತಿಗಳನ್ನು ನಾನು ಒದಗಿಸಕ್ಕೆ ಈಗ ಸಿದ್ಧನಿದ್ದೇನೆ. ಅದ್ರ ಜೊತೆಗೆ ನಗರಸಭೆಯಿಂದ ಕೊಡುವಂತ ಈ ಖಾತೆ ಆಗಿರ್ಬೋದು, ಈ ಜಾಗದ ಮೂಲ ದಾಖಲಾತಿಗಳು ಎಲ್ಲವನ್ನೂ ಕೂಡ ನಾನು ಈಗಾಗಲೇ ನನ್ನ ವಕೀಲರಿಗೆ ಒದಗಿಸಿದ್ದೀನಿ. ಇವರು ದುರುದ್ದೇಶಪೂರ್ವಕವಾಗಿ ಈ ರೀತಿಯಾದಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಈ ಹಿಂದೆನೂ ಕೂಡ ನನಗೆ ಹಿಂಸೆಯನ್ನು ಕೂಡ ಕೊಟ್ಟಿದ್ರು. ನನಗೆ ಸೆಟ್ಲ್ಮೆಂಟ್ಗೆ ಬರುವ ರೀತಿಯಲ್ಲಿ ಇಷ್ಟು ಹಣವನ್ನ ಕೊಡಿ ಎಂಬಂತ ವಿಚಾರವನ್ನ ನನಗೆ ಪ್ರಸ್ತಾಪ ಮಾಡಿದ್ರು. ಆದ್ರೆ ನಾನು ಇದಕ್ಕೆ ನಿರಾಕರಣೆ ಮಾಡಿದ ಹಿನ್ನೆಲೆಯಲ್ಲಿ ಈ ರೀತಿಯಾದ ಕೃತ್ಯಕ್ಕೆ ಅವರು ಕೈ ಹಾಕಿದ್ದಾರೆ. ಇವರು ಈ ದೇವರಾಜ್ ಎಂಬಂತವರಾಗಿರ್ಬೋದು ಮತ್ತು ಮೂಲ ಈ ಜಾಗದ ಮಾಲೀಕರಾಗಿದ್ದಾರೆ ಈ ಲಕ್ಷ್ಮಮ್ಮ ಎಂಬಂತವ್ರು ಯಾರು ಕೂಡ ನಮಗೆ ಗೊತ್ತೇ ಇಲ್ಲ. ಆದ್ರೆ ಈ ಜಾಗ ನನಗೆ ಖರೀದಿ ಮಾಡಿದ ಹಿನ್ನೆಲೆಯಲ್ಲಿ ನನಗೆ ಈ ನ್ಯಾಯಾಲಯದ ಆದೇಶ ಆಗುವಂತ ಭರವಸೆಯನ್ನ ಇಟ್ಕೊಂಡಿದ್ದೇನೆ ಎಂಬಂತ ಮಾಹಿತಿಯನ್ನ ಈಗ ಹಾಸನದಲ್ಲಿ ಪುಷ್ಪಾ ಅವರು ಕೊಟ್ಟಿರ್ತಕ್ಕಂಥದ್ದು. ಅರುಣ್, ಬಟ್ ಒಂದು ಕ್ಲಿಯರ್ ಆಗ್ತಾ ಇದೆ ಕೃಷ್ಣಮೂರ್ತಿ, ಪುಷ್ಪಾ ಅವರು ಕ್ಲಿಯರ್ ಹೇಳ್ತಾ ಇದ್ದಾರೆ ಮತ್ತೆ ಇದು ನಂದೇ ಜಾಗ, ನನ್ನ ಹತ್ರ ಡಾಕ್ಯುಮೆಂಟ್ಸ್ಗಳಿದ್ದಾವೆ, ದುಡ್ಡು ಕೊಟ್ಟು ನಾನು ಖರೀದಿ ಮಾಡಿದ್ದಕ್ಕೆ ಹಾಗೆ ಹೇಗೆ ಅಂತ. ಮತ್ತೆ ಇವತ್ತಿನ ದಿನ ಅಟ್ ಪ್ರೆಸೆಂಟ್ ಈಗ ಅವರು ಮಾಧ್ಯಮದ ಜೊತೆ ಮಾತನಾಡಿದ ನಂತರದಲ್ಲಿ ದೇವರಾಜ್ ಅನ್ನುವಂಥ ವ್ಯಕ್ತಿಯ ಆಂಗಲ್ ಏನು ಮತ್ತೆ? ಖಂಡಿತವಾಗಿ ದೇವರಾಜ್ ಅವರು ಕೂಡ ಈ ಒಂದು ಜಾಗದ GPA ಹೋಲ್ಡರ್ ಆಗಿದ್ದಾರೆ. ಆದ್ರೆ ಇಲ್ಲಿ ಒಂದಷ್ಟು ಗೊಂದಲಗಳು ಈ ಕೇಸನ್ನ ಹಾಕಿರ್ತಕ್ಕಂಥ ದೇವರಾಜ್ ಅವರ ಕಡೆ ಕೂಡ ನಮಗೆ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಅವರು GPA ಹೋಲ್ಡರ್ ಆಗಿ ಅವರು ನ್ಯಾಯಾಲಯಕ್ಕೆ ಕೇಸನ್ನ ಏನು ಹಾಕಿದ್ದಾರೆ. ಆದ್ರೆ ಮೂಲ ಮಾಲೀಕರು ಇಲ್ಲಿವರೆಗೂ ಕೂಡ ಜಾಗದ ಮೂಲ ಮಾಲೀಕರು ಇಲ್ಲಿಗೆ ಬಂದಿಲ್ಲ. ದೇವರಾಜ್ ಅವರು ಹೇಳೋ ಪ್ರಕಾರವಾಗಿ ಮೈಸೂರಿನಲ್ಲಿ ಈ ಜಾಗದ ಮೂಲ ಮಾಲೀಕರು ಲಕ್ಷ್ಮಮ್ಮ ಎಂಬಂತವರು ವಾಸವಾಗಿದ್ದಾರೆ. ಅವರಿಗೆ ದೂರವಾಣಿ ಮುಖಾಂತರವಾಗಿ ನಾವು ವಿಚಾರವನ್ನು ತಿಳಿಸಿದೀವಿ ಎಂಬಂತ ವಿಚಾರವನ್ನ ದೇವರಾಜ್ ಅವರು ಹೇಳಿದ್ರು ಕೂಡ ಲಕ್ಷ್ಮಮ್ಮನವರನ್ನ ಹಾಸನಕ್ಕೆ ಕರೆತರೋದಾಗ್ಲಿ ಜಾಗದ ಹತ್ತಿರಕ್ಕೆ ಕರೆತರೋದಾಗ್ಲಿ ಯಾವುದನ್ನು ಕೂಡ ಮಾಡಿಲ್ಲ. ಮತ್ತೆ ಇವರ ಲಕ್ಷ್ಮಮ್ಮ ಏನಿದ್ದಾರೆ ಮೂಲ ಮಾಲೀಕರ ಹೆಸರನ್ನ ಏನ್ ಹೇಳ್ತಾರೆ ಅವರಿಗೆ ಕೂಡ ಮಕ್ಕಳಿದ್ದಾರೆ. ಅವರು ಇಲ್ಲಿವರೆಗೂ ಕೂಡ ಯಾರು ಕೂಡ ಈ ಜಾಗದ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡಿಲ್ಲ. ಅದು GPA ಹೋಲ್ಡರ್ ಆಗಿರ್ತಕ್ಕಂಥ ದೇವರಾಜ್ ಅವರು ಮಾತ್ರ ಈ ಒಂದು ಜಾಗಕ್ಕೆ ಬಂದು ಪ್ರಸ್ತಾಪವನ್ನ ಮಾಡ್ತಿದ್ದಾರೆ. ನ್ಯಾಯಾಲಯದಲ್ಲೂ ಕೂಡ ಕೇಸನ್ನ ದೇವರಾಜ್ ಅವರೇ ಹಾಕಿದ್ದಾರೆ. ಲಕ್ಷ್ಮಮ್ಮ ಅವರ ನಾವು ಸಾಮಾನ್ಯವಾಗಿ ನೋಡುವಂತಹ ಪ್ರಕರಣಗಳಲ್ಲಿ GPA ಹೋಲ್ಡರ್ ಬದಲಾಗಿ ಅವ್ರ ಲಕ್ಷ್ಮಮ್ಮನವರು ಮಾಲೀಕರಾಗಿದೆ. ಅವರ ಮಕ್ಕಳು ಕೂಡ ಈ ಒಂದು ಜಾಗದ ವಿಚಾರವಾಗಿ ನ್ಯಾಯಾಲಯದಲ್ಲಿ ಕೇಸನ್ನ ಹಾಕ್ಬೇಕಾಗಿತ್ತು. ಆದ್ರೆ ದೇವರಾಜ್ ಅವರು ಯಾವ ಕಾರಣಕ್ಕೋಸ್ಕರ ಕೇಸ್ ಹಾಕಿದ್ರು ಮತ್ತೆ ಈಗ GPA ಹೋಲ್ಡರ್ ಎಂದ್ಕೊಂಡ್ ಬಂದಿರ್ತಕ್ಕಂಥ ದೇವರಾಜ್ಗೂ ಮತ್ತು ಲಕ್ಷ್ಮಮ್ಮ ಅವ್ರಿಗೆ ಏನೆಲ್ಲ ಸಂಬಂಧ ಇದೆ ಮತ್ತೆ ಎಲ್ಲ ವಿಚಾರಗಳಿಗೂ ಕೂಡ ಪೊಲೀಸರು ತನಿಖೆನ ಮಾಡ್ಬೇಕಾಗುತ್ತೆ. ಮತ್ತೆ ನ್ಯಾಯಾಲಯದಲ್ಲೂ ಕೂಡ ಪ್ರಕರಣ ಇದೆ. ನ್ಯಾಯಾಲಯ ಕೂಡ ಈ ವಿಚಾರವಾಗಿ ವಿಚಾರಣೆ ಕೂಡ ನಡೆಸಿದ ನಂತರದಲ್ಲಿ ಈ ಎಲ್ಲಾ ಪ್ರಕರಣದಲ್ಲಿ ಈ ಘಟನೆಯಲ್ಲಿ ಏನೆಲ್ಲ ಆಗಿದೆ ಎಂಬಂತ ವಿಚಾರ ಹೊರಗೆ ಬರ್ಬೇಕಾಗುತ್ತೆ. ಈಗ ಸದ್ಯಕ್ಕೆ ನೋಡ್ತಾ ಇರ್ತಕ್ಕಂಥದ್ದು ಘಟನೆಯಲ್ಲಿ ಏನು ಯಶ್ ಅವರ ತಾಯಿ ಪುಷ್ಪಾರವರು ಪಕ್ಕದಲ್ಲಿರ್ತಕ್ಕಂಥ ಅವರ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಜಾಗವನ್ನ ಖರೀದಿ ಮಾಡಿರ್ತಕ್ಕಂಥದ್ದು ನಿಜ ಎಂಬಂತ ವಿಚಾರ ನಮಗೆ ಈಗ ಬಲವಾಗಿ ತಿಳಿದು ಬರ್ತಿರ್ತಕ್ಕಂಥದ್ದು. ಅದ್ರ ಜೊತೆನಲ್ಲಿ 6 ವರ್ಷದ ಹಿಂದೆ ಇವರಿಗೆ ಮಾರಾಟವನ್ನ ಮಾಡೋದಕ್ಕೆ ಎಲ್ಲಾ ದಾಖಲಾತಿಗಳನ್ನ ಕೂಡ ಅವರು ಒದಗಿಸಿದ್ದಾರೆ. ನ್ಯಾಯಾಲಯಕ್ಕೂ ಕೂಡ ದಾಖಲಾತಿಗಳನ್ನ ಒದಗಿಸಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣ ಇತ್ಯರ್ಥ ನ್ಯಾಯಾಲಯದಲ್ಲಿ ಆದ ನಂತರದಲ್ಲಿ ಯಾರಿಗೆ ಈ ಜಾಗ ಸೇರ್ಬೇಕಾಗುತ್ತೆ ಅಂತ ವಿಚಾರ ನಮಗೆ ಸ್ಪಷ್ಟವಾಗಬೇಕಾಗುತ್ತೆ. ಅರುಣ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ.
ಮತ್ತೆ ನೈಟ್ ಅಲ್ಲಿ ಬಂದು ಮತ್ತೆ ಯಾರ್ಯಾರೋ ಗಲಾಟೆ ಮಾಡ್ತಿದ್ರು. ಪಕ್ಕದಲ್ಲಿ ನಮ್ದು ದೊಡ್ಡ ಮನೆ ಇರೋದ್ರಿಂದ ಮತ್ತೆ ನಮ್ಗೆ ಏಕಾಏಕಿ ಬಂದು ಪೇಪರ್ಸ್ ಆಮೇಲೆ ಕೋರ್ಟ್ ನೋಡುತ್ತೆ, ಮತ್ತೆ ಅಲ್ಲಿ ಮಲಗಿರ್ತಾರೆ ಡ್ರೈವರು, ನಮ್ಮ ಅಕ್ಕನ ಮಗ ಎಲ್ಲ ಇರ್ತಾರೆ. ನೈಟ್ ಅಲ್ಲಿ ಬಂದು ಮೊನ್ನೆ ಗಲಾಟೆ ಮಾಡಿದ್ದಾರೆ ಅಂತ ಇನ್ನೊಂದು ಕಂಪ್ಲೇಂಟ್ ಕೊಡಕ್ ಬಂದಿದ್ದೆ ನಾನೇ. ಅದನ್ನ ಸಾಹೇಬರು ತಗೊಂಡಿದ್ದಾರೆ, ಮಾತಾಡಿದ್ದಾರೆ, ಎಲ್ಲ ನಾನು ಮಾಡ್ಕೊಡ್ತೀನಮ್ಮ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಹುಡುಗರು, ನಮ್ಮ ಲಾಯರ್ ಇದಾರಲ್ಲ, ನಮ್ಮ ಸಂಜಯ್ ಅವ್ರು ನೋಡ್ಕೋತಾರೆ ಮಿಕ್ಕಿದ್ದು. ಮುಂದೆ ಕೋರ್ಟಲ್ಲಿ ಏನಾಗುತ್ತೆ, ನಮ್ದು ತಪ್ಪಿದೆಯೋ ಅವ್ರು ತಪ್ಪಿದೆಯೋ ನೋಡಿದ್ಮೇಲೆ ನಾನು ಪ್ರೆಸ್ ಮೀಟ್ ಕರೆದು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ಗೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಟಾಕ್ಸಿಕ್ ಚಿತ್ರದ ಟೀಸರ್ ವಿರುದ್ಧ ಈಗ ಕೇಂದ್ರ ಸೆನ್ಸಾರ್ ಮಂಡಳಿಗೆ ದೂರನ್ನು ಕೊಡಲಾಗಿದೆ. ಈ ಟೀಸರ್ ಒಪ್ಪುವಂತದ್ದಲ್ಲ ಅಂತ ದೂರನ್ನು ಕೊಡಲಾಗಿದೆ. ಟೀಸರ್ನಲ್ಲಿ ಸಭ್ಯವಲ್ಲದ ದೃಶ್ಯಗಳು ಇರುವ ಬಗ್ಗೆ ದೂರನ್ನು ಕೊಟ್ಟಿರುವುದು ಕೇಂದ್ರ ಸೆನ್ಸಾರ್ ಮಂಡಳಿಗೆ. ಟೀಸರ್ ಮಕ್ಕಳ ಮೇಲೆ ಪರಿಣಾಮ ಬೀರಲಿದೆ ಅಂತ ಈ ದೂರಲ್ಲಿ ಉಲ್ಲೇಖ ಮಾಡಲಾಗಿದೆ. ಕೇಂದ್ರ ಸೆನ್ಸಾರ್ ಮಂಡಳಿಗೆ ವಕೀಲ ಲೋಹಿತ್ ಕುಮಾರ್ ಅನ್ನುವಂಥವರು ದೂರನ್ನು ಕೊಟ್ಟಿದ್ದಾರೆ. ಈ ಚಿತ್ರವು ಕುಟುಂಬ ಸದಸ್ಯರೊಂದಿಗೆ ನೋಡೋಕೆ ಸೂಕ್ತವಲ್ಲ. ಸದ್ಯಕ್ಕೆ ರಿಲೀಸ್ ಆಗಿರುವಂಥದ್ದು ಟೀಸರ್. ಜಾಲತಾಣದಲ್ಲಿ ಸೆನ್ಸಾರ್ ಇಲ್ಲದೆ ವಿಡಿಯೋ ಪ್ರಸಾರ ಆಗ್ತಾ ಇದೆ. ಟೀಸರ್ಗಳಿಗೆ ಯಾವುದೇ ಮಾರ್ಗಸೂಚಿ ಇಲ್ಲದಿರುವುದೇ ಇದಕ್ಕೆಲ್ಲ ಸಮಸ್ಯೆ. ಕೇಂದ್ರ ಸೆನ್ಸಾರ್ ಮಂಡಳಿ ಟೀಸರ್ಗೂ ಕೂಡ ಒಂದು ಸ್ಪಷ್ಟ ಮಾರ್ಗಸೂಚಿಯನ್ನ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಈ ಮೂಲಕವಾಗಿ ಏನು ಟಾಕ್ಸಿಕ್ ಚಲನಚಿತ್ರದ ಟೀಸರ್ ರಿಲೀಸ್ ಆಯಿತು, ಅದರಲ್ಲಿ ಅಶ್ಲೀಲತೆಯನ್ನು ಎದ್ದು ಕಾಣೋ ರೀತಿ ಈ ಟೀಸರ್ನ ರಿಲೀಸ್ ಮಾಡಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅಥವಾ ಅದರ್ ಪ್ಲಾಟ್ಫಾರ್ಮ್ಸ್ಗಳಲ್ಲೇ ಈ ಟೀಸರ್ಸ್ಗಳನ್ನ ರಿಲೀಸ್ ಮಾಡುವಂಥದ್ದು. ಹಾಗಾಗಿ ಸೆಂಟ್ರಲ್ ಬೋರ್ಡ್ ಆಫ್ ಫಿಲಿಂ ಸರ್ಟಿಫಿಕೇಶನ್ ಏನಿದೆಯೋ ಅವರು ಇಂಥ ಒಂದು ಟೀಸರ್ಸ್ಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡಬೇಕಂದಾಗ ಇದನ್ನ ನೀವು ಎ ಸರ್ಟಿಫಿಕೇಟ್ ಇದ್ರೆ ಆ ರೀತಿಯಾದ ಎ ಸರ್ಟಿಫಿಕೇಟ್ ಅನ್ನ ತೋರಿಸಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡಬೇಕು ಅಂತ ಹೇಳಿ ಸೆಂಟ್ರಲ್ ಬೋರ್ಡ್ ಆಫ್ ಸರ್ಟಿಫಿಕೇಶನ್ ಅವರಿಗೆ ನಿಮ್ಮ ಕಾನೂನನ್ನ ತಿದ್ದುಪಡಿ ಮಾಡ್ಕೊಡಿ ಅಂತ ಹೇಳ್ತಿದೀವಿ. ಎಷ್ಟ್ ಅಂದ್ರೆ ಅವರ ಸಿನಿಮಾಗಳನ್ನ ಕುಟುಂಬ ಸಮೇತ ಕುತ್ಕೊಂಡು ನೋಡೋಣ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಶಾಕ್ ಆಗ್ಬಿಡುತ್ತೆ. ಎಲ್ಲರೂ ಟಿವಿಯಲ್ಲಿ, ಮನೇಲಿ, ಯೂಟ್ಯೂಬ್ಗಳಲ್ಲಿ ಓಪನ್ ಮಾಡಿ ನೋಡ್ತಿರ್ಬೇಕಂದಾಗ ಮುಜುಗರ ಆಗ್ತಾರೆ. ಮಕ್ಕಳುಗಳನ್ನ ನೋಡಿ ಒಂದು ಆಶ್ಚರ್ಯ ಪಡೋ ರೀತಿ ಆಗುತ್ತೆ, ತಂದೆ ತಾಯಿಗಳಿಗೆ ಮಗ ತೋರಿಸಿರೋ ರೀತಿ ಆಗ್ತವೆ. ಇವೆಲ್ಲ ಮುಜುಗರನ್ನ ತಂದಿದೆ ಈ ಟಾಕ್ಸಿಕ್ ಸಿನಿಮಾ. ಹಾಗಾಗಿ ಇದನ್ನ ಮುಂದೆ ಎಲ್ಲೂ ಆಗ್ಬಾರ್ದು ಅಂತ ಹೇಳಿ ಸೆಂಟ್ರಲ್ ಬೋರ್ಡ್ ಆಫ್ ಫಿಲಿಂ ಸರ್ಟಿಫಿಕೇಶನ್ ಅವರ ವಿರುದ್ಧ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾನು ಕೂಡ ಅವರು ಅಧಿನಿಯಮದಲ್ಲಿ ತಗೊಂಡು ಕಾಷನ್ಸ್ ಕೊಡ್ತೀರ ಹಾಗೆ ನೀವು ಸಿನಿಮಾಗಳನ್ನ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಈ ಸಮಯವನ್ನು ಯೂಸ್ ಮಾಡ್ಕೊಂತೀವಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಟಾಕ್ಸಿಕ್ ಅನ್ನುವಂಥ ಚಿತ್ರ ಒಬ್ಬ ಕನ್ನಡ ನಟನ ಒಂದು ಅತಿದೊಡ್ಡ ಕನಸು ಮತ್ತು ಕನ್ನಡಕ್ಕೆ ಮತ್ತೊಂದು ಮೇಲುಗೈ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಟ್ ಈ ಚಿತ್ರದ ಈ ಒಂದು ಟೀಸರ್ ಏನಿದೆ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಚರ್ಚೆಗೂ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಒಂದಿಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇರೋದನ್ನ ನೋಡ್ತಾ ಇದ್ವಿ. ಅಷ್ಟು 100% ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಟೀಸರ್ ಅಲ್ವೇ ಅಲ್ಲ ಅನ್ನುವಂಥ ಮಾತು ಯಾರು ನೋಡಿದ್ರು ಕೂಡ ಅದನ್ನು ಹೇಳ್ತಾರೆ ಸಹಜವಾಗಿ. ಈಗ ದೂರನ್ನು ಕೊಡಲಾಗಿದೆ ಕೇಂದ್ರ ಸೆನ್ಸಾರ್ ಮಂಡಳಿಗೆ. ಇದು ಇಲ್ಲಿಗೆ ಸೀಮಿತ ಆಗುತ್ತಾ ಅಥವಾ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ. ಅರುಣ್, ಪ್ರಮುಖವಾಗಿ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹು ನಿರೀಕ್ಷಿತ ಚಿತ್ರ ಈ ಒಂದು ಟಾಕ್ಸಿಕ್ ಫಿಲ್ಮ್ ಆಗಿರುವಂಥದ್ದು. ಒಂದು ಹಾಲಿವುಡ್ ರೇಂಜ್ ಅಲ್ಲಿ ಈ ಒಂದು ಫಿಲ್ಮ್ ಅನ್ನ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಯಶ್ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಒಂದು ಟಾಕ್ಸಿಕ್ ಒಂದು ಟೀಸರ್ ಅನ್ನ ರಿಲೀಸ್ ಮಾಡಲಾಗಿತ್ತು. ಅದರಲ್ಲಿ ಕೆಲ ಅಶ್ಲೀಲ ಒಂದು ದೃಶ್ಯಗಳಿದಾವೆ. ಇದು ಅನ್ನೋ ರೀತಿಯಲ್ಲಿ ಈಗ ಸಾರ್ವಜನಿಕ ವಲಯದಲ್ಲಾಗಿರ್ಬೋದು ಮತ್ತೆ ಸೋಷಿಯಲ್ ಮೀಡಿಯಾಲ್ಲೂ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಇದೇ ಬೆನ್ನಲ್ಲಿ ಈಗ ವಕೀಲ ಲೋಹಿತ್ ಕುಮಾರ್ ಅನ್ನೋರು ಈಗ ಕೇಂದ್ರ ಸೆನ್ಸಾರ್ ಮಂಡಳಿಗೆ ಇಮೇಲ್ ಮೂಲಕವಾಗಿ ಒಂದು ದೂರನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಒಂದು ಟಾಕ್ಸಿಕ್ ಒಂದು ಟೀಸರ್ ನಲ್ಲಿ ಅಶ್ಲೀಲ ದೃಶ್ಯಗಳಿದಾವೆ. ಇದು ಮಕ್ಕಳು ನೋಡುವಂತ ಅಲ್ವೇ ಅಲ್ಲ, ಮತ್ತೆ ಇದು ಸಾರ್ವಜನಿಕ ವಲಯದಲ್ಲಿ ಒಂದು ಆತಂಕವನ್ನ ಕ್ರಿಯೇಟ್ ಮಾಡುವಂತದ್ದು. ಮಕ್ಕಳು ಅದನ್ನ ನೋಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಆ ಮಕ್ಕಳ ಮೇಲೆ ಪರಿಣಾಮಗಳು ಬೀರುತ್ತೆ ಅನ್ನೋದು ಕೂಡ ಅದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಸಿನಿಮಾವನ್ನ ರಿಲೀಸ್ ಮಾಡಬೇಕಾದ್ರೆ ಸೆನ್ಸಾರ್ ಮಂಡಳಿ ಎ ಸರ್ಟಿಫಿಕೇಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಅವಕಾಶವನ್ನ ಇರುತ್ತೆ. ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಎ ಸರ್ಟಿಫಿಕೇಟ್ ಇರುವಂತಹ ಫಿಲ್ಮ್ಗಳಿಗೆ ಬಿಡೋದಿಲ್ಲ. ಅದೇ ರೀತಿಯಾಗಿ ಇಂತಹ ಟೀಸರ್ ಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಟ್ಟಂತಹ ಸಂದರ್ಭದಲ್ಲಿ ಅದು ಪರಿಣಾಮಕಾರಿ ಆಗುತ್ತೆ, ಮಕ್ಕಳ ಮೇಲೆ ಪರಿಣಾಮಗಳನ್ನ ಬೀರುತ್ತೆ. ಹೀಗಾಗಿ ಕೇಂದ್ರ ಸೆನ್ಸಾರ್ ಮಂಡಳಿಯವರು ಸೋಷಿಯಲ್ ಮೀಡಿಯಾಗಳಲ್ಲಿ ಟೀಸರ್ ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ನಿಟ್ಟಿನಲ್ಲಿ ಕೂಡ ಅದಕ್ಕೆ ಕೆಲ ಕಾನೂನಲ್ಲಿ ಅವರ ಒಂದು ಕಾನೂನು ಏನಿದೆ ಅದರಲ್ಲಿ ಕೆಲ ಬದಲಾವಣೆಗಳನ್ನ ಮಾಡಬೇಕಾಗುತ್ತೆ. ಟೀಸರ್ ಅನ್ನ ರಿಲೀಸ್ ಮಾಡೋ ಸೋಷಿಯಲ್ ಮೀಡಿಯಾಗಳೇನಿರುತ್ತೆ ಅದಕ್ಕೂ ಕೂಡ ಎ ಸರ್ಟಿಫಿಕೇಟ್ ಅನ್ನ ಕೊಡುವ ರೀತಿಯಲ್ಲಿ ಕೆಲವಷ್ಟು ಬದಲಾವಣೆಗಳನ್ನ ಮಾಡಬೇಕು.
ಕುಟುಂಬ ಕುತ್ಕೊಂಡು ನೋಡುವಂತ ಈ ಒಂದು ಟೀಸರ್ ಅಲ್ವೇ ಅಲ್ಲ. ಈ ಒಂದು ಟಾಕ್ಸಿಕ್ ಮೂವಿ ಆ ಒಂದು ಟೀಸರ್ ಏನಿದೆ ಅದರಲ್ಲಿ ಕೆಲ ಅಶ್ಲೀಲ ದೃಶ್ಯಗಳಿದಾವೆ. ಇದು ಒಂದು ಕೌಟುಂಬಿಕವಾಗಿ ನೋಡುವಂಥದ್ದಲ್ವೇ ಅಲ್ಲ, ಇದು ಮಕ್ಕಳ ಮೇಲೆ ಪರಿಣಾಮಕಾರಿಯಾಗಿ ಅದು ಸಾಕಷ್ಟು ಒಂದು ಸಮಸ್ಯೆಗಳು ಉಂಟು ಮಾಡುವಂಥ ರೀತಿಯಲ್ಲಿ ಇದು ಟಾಕ್ಸಿಕ್ ಒಂದು ಟೀಸರ್ ಇರುವಂಥದ್ದು. ಹೀಗಾಗಿ ನಾವು ಇಮೇಲ್ ಮೂಲಕವಾಗಿ ಒಂದು ದೂರನ್ನ ಕೊಟ್ಟಿದ್ದೇನೆ. ಈ ಒಂದು ಟೀಸರ್ ಅನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕೂಡ ವೈರಲ್ ಮಾಡಲಾಗ್ತಾ ಇದೆ. ಎಲ್ಲರ ಕೈಲೂ ಕೂಡ ಈಗ ಮೊಬೈಲ್ಗಳಿದಾವೆ. ಎಲ್ಲರೂ ಕೂಡ ಮಕ್ಕಳು ಕೂಡ ಮೊಬೈಲ್ಗಳಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಇದನ್ನ ನೋಡಬೇಕು. ಹೀಗಾಗಿ ಸೆನ್ಸಾರ್ ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಇನ್ನು ವಕೀಲ ಲೋಹಿತ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈ ಟಾಕ್ಸಿಕ್ ಅಂದ್ರೆ ಹೆಸರಿಗೆ ತಕ್ಕನಾದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನಾವು ಈ ಒಂದು ಟೀಸರ್ನಲ್ಲಿ. ಈ ಬಗ್ಗೆ ತಮ್ಮ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ರೈಸ್ ಮಾಡಿರುವಂತಹ ವಿಚಾರ ಏನ್ ಡಿಮ್ಯಾಂಡ್ ಇದೆ ಸರ್ ಟೋಟಲಿ ನಿಮ್ದು ಈ ಬಗ್ಗೆ? ಸರ್, ನನ್ನ ಮೊದಲನೇ ರಿಯಾಕ್ಷನ್ ತಾವು ಹೇಳಿದಂತ ಟಾಕ್ಸಿಕ್ ಅನ್ನುವಂತ ಹೆಸರು ಡೆಫಿನೇಷನ್ಗೆ ನಾಮಕರಣಕ್ಕೆ ತಾವು ಹೇಗೆ ಹೇಳಿದ್ರಿ ಅದೇ ರೀತಿ ಇದೆ ಅಂತ ಹೇಳುವಂಥದ್ದು. ಆ ಒಂದು ದಿಕ್ಕಿನಲ್ಲಿ ಸೆನ್ಸಾರ್ ಮಂಡಳಿಯವರು ನೋಡಿಲ್ಲ, ನೆಗ್ಲೆಕ್ಟ್ ಮಾಡಿದಿರಿ. ಅಶ್ಲೀಲವಾದ ಟ್ರೀಸರ್ಸ್ಗಳನ್ನ ಮೊಬೈಲ್ಗಳಿಗೆ ತಾವು ಬಿಡೋ ರೀತಿ ಮಾಡಿದಿರಿ. ಆ ರೀತಿಯಾಗಿ ತಾವು ನೋಡ್ಬೇಕಾಗಿತ್ತು. ಅದ ಕಾನೂನು ಇಲ್ಲಾಂದ್ರೆ ಆ ಕಾನೂನ ಅಮೆಂಡ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಯಾಕೆಂದ್ರೆ ಅಶ್ಲೀಲವಾದ ಚಿತ್ರವನ್ನ ಅಥವಾ ಚಿತ್ರೀಕರಣವನ್ನ ನಾವು ಒಂದು ಸರ್ಟಿಫಿಕೇಶನ್ ಮುಖಾಂತರ ಅದನ್ನ ರೆಕಗ್ನೈಸ್ ಮಾಡ್ತೀವಿ ಅಂಡರ್ ದಿ ಲಾ ಆಫ್ ಇಂಡಿಯಾ. ಮಕ್ಕಳುಗಳು, ಮೈನರ್ಗಳು ಕೆಲವು ಸಿನಿಮಾಗಳನ್ನ, ಕೆಲವು ಚಿತ್ರೀಕರಣಗಳನ್ನ ನೋಡಬಾರದು ಅಂತ ಹೇಳಿ ನಾವು ರಿಸ್ಟ್ರಿಕ್ಷನ್ಸ್ಗಳನ್ನ ಹಾಕೊಂಡಿದೀವಿ. ಅದು ದೇಶದ ಕಾನೂನು. ಇದನ್ನೆಲ್ಲವನ್ನು ಕಾಪಾಡ್ಕೊಳ್ಳೋದು ಒಂದು ಸರ್ಟಿಫಿಕೇಶನ್. ಆ ಸರ್ಟಿಫಿಕೇಶನ್ ತಾವು ಕೊಡದಿರೋ ಹಾಗೆ ನಿರ್ಲಕ್ಷ್ಯಕವಾಗಿ ಒಂದು ಟ್ರೀಸರ್ ಬಂದಾಗ ಅದಕ್ಕೆ ವಾರ್ನಿಂಗ್ ಇಲ್ದಿರಂಗೆ ತಾವು ಕೊಡುತ್ತಿರುವಂತದ್ದು ಕಾನೂನು ಬಾಹಿರ. ದೇಶದ ಕಾನೂನನ್ನ ತುಳಿದು ತಾವು ಎಲ್ಲವನ್ನು ಕೂಡ ವ್ಯಾಪಾರ ಮತ್ತು ತಮ್ಮ ಮೌಲ್ಯ ಮಸ್ತಿಗಳಿಗೆ ಉಪಯೋಗಿಸ್ಕೊಂತಿದ್ದೀರಿ ಅಂತ ಹೇಳಿ ಸೆನ್ಸಾರ್ ಮಂಡಳಿಯವರು ಇದನ್ನ ತಿದ್ದುಪಡಿ ಮಾಡಿ ಸರ್ಟಿಫಿಕೇಟ್ಸ್ಗಳನ್ನ ಮ್ಯಾಂಡೇಟರಿ ಮಾಡಿ ಅಂತ ಹೇಳಿ ನಾನು ಒಂದು ದೂರನ್ನ ಕೊಟ್ಟಿದ್ದೀನಿ ಸರ್. ಎಸ್ ಅಲ್ಲ, ನೀವು ಹೇಳಿದ್ ಕೂಡ 100% ನಿಜ ಸರ್. ಈಗ ಒಂದು ಮೂವಿ ರಿಲೀಸ್ ನೋಡ್ತಾ ಇದೀವಿ ಅಂದಾಗ ಫಸ್ಟ್ಗೆ ಸೆನ್ಸಾರ್ ಮಂಡಳಿಯ ಒಂದು ಪತ್ರ ಬರುತ್ತೆ. ಅದು UA ಅಥವಾ A ಸರ್ಟಿಫಿಕೇಟ್, ಆ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಇರುತ್ತೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೊಂದು ಮೂಗುದಾರ ಇಲ್ಲ ಅನ್ನುವಂಥದ್ದು ಸರ್. ಈಗ ಮೂಗುದಾರವನ್ನು ಹಾಕೋದಕ್ಕೋಸ್ಕರ ಈ ಪತ್ರ. ದೇಶದ ಕಾನೂನು ನೀವು IPC ನಾವು ಚೇಂಜ್ ಮಾಡ್ತೀವಿ, CRPC ನಾವು ತಿದ್ದುಪಡಿ ಮಾಡ್ತೀವಿ, ಸಮಾಜ ಬದಲಾಗೋ ರೀತಿಯಲ್ಲಿ ನಾವು ಕಾನೂನುಗಳನ್ನ ಅಳವಡಿಸ್ಕೊಂತೀವಿ ಅಂದ್ರೆ ವೈ ನಾಟ್ ದಿಸ್? ನೀವು ಈ ಟ್ರೀಸರ್ ಇಸ್ ಎ ಪಾರ್ಟ್ ಆಫ್ ಎ ಮೂವಿ ಅಲ್ವಾ? ನೀವು ಮೂವಿಯಲ್ಲಿ ಇರುವಂತದ್ದು ಆಯ್ಕೆ ಮಾಡಿ ಚೆನ್ನಾಗಿರುವಂತದನ್ನ ತಾವು ತೋರಿಸ್ತಾ ಇದೀರಿ. ಇದ್ರ ನಿಮ್ಗೆ ಪ್ರಮೋಷನ್ ಆಗುತ್ತೆ. ಇದನ್ನ ಸಿನಿಮಾ ಥಿಯೇಟರ್ ಒಳಗಡೆ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಟ್ರೀಸರ್ ಮಾಡ್ತಾ ಇರೋದು. ಅಂದ್ರೆ ಒಂದು ತುಡುಕನ್ನು ತೋರಿಸ್ತಾರ. ಬಟ್ ಸರ್, ಒಂದು ವಿಚಾರ, ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ವರ್ಲ್ಡ್ ವೈಡ್ ಅಲ್ವಾ ಸರ್? ಇನ್ನೊಂದು ಕಂಟಿನ್ಯೂ ಹೇಳ್ಬಿಡ್ತೀನಿ. ಟೀಸರ್ಸ್ಗಳು ಕೂಡ ರಿಲೀಸ್ ಮಾಡ್ತಾ ಇರೋಂಥದ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಲ್ಲೇ. ನೀವು ಈ ರೀತಿಯಾದ್ರೂ ಕಾನೂನು ಮಾಡ್ಬೋದು. ನೀವು ಇಂಥ ಟೀಸರ್ಸ್ಗಳನ್ನ ನೀವು ಫೇಸ್ಬುಕ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹಂಚಬಾರ್ದು ಅಂತ ಹೇಳ್ಬೋದು. ಯಾಕಂದ್ರೆ ಸಿನಿಮಾ ಕಂಪ್ಲೀಟ್ ಬರೋದು ಕೂಡ ಕಾನೂನು ಅಡಿಯಲ್ಲೇನೆ. ನೀವು ಒಂದು ಪರ್ಮಿಷನ್ಸ್ಗಳನ್ನ ತಗೊಬೇಕಾಗತ್ತೆ. ಚಿತ್ರೀಕರಣ ಮಾಡ್ಬೇಕಂದಾಗ ಲೊಕೇಶನ್ಗೂ ನೀವು ಪರ್ಮಿಷನ್ ತಗೊಬೇಕಾಗತ್ತೆ. ಹಾಗಾದ್ರೆ ವಿತರಣೆ ಮಾಡ್ಬೇಕಾದ್ರೂ ಪರ್ಮಿಷನ್ ತಗೊಬೇಕಾಗತ್ತೆ. ಟೀಸರ್ ರಿಲೀಸ್ ಮಾಡಕ್ಕೆ ನೀವು ಒಂದು ಕಾನೂನು ಮಾಡೋಕ್ಕಾಗಲ್ವ ಸರ್? ಅದನ್ನು ಕೂಡ ನೀವು ರಿಸ್ಟ್ರಿಕ್ಟ್ ಮಾಡ್ಬೋದು. ಒಂದು ಕಾನೂನು, ಒಂದು ಪ್ಯಾರಾಫಿಕ್ ಕಾನೂನು ಎಷ್ಟೋ ಸಮಾಜವನ್ನು ತಿದ್ದಬಹುದು ಅನ್ನೋದು ನನ್ನ ಉದ್ದೇಶ ಸರ್. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.